ದಸರಾ ಹಬ್ಬ ಶುರು ಆಗ್ತಿದೆ. 9 ದಿನ ನಾನು ಕೂಡ ಅಖಂಡ ದೀಪನ ಬೆಳಗ್ತೀನಿ. ಈ ಟೈಮಲ್ಲಿ ಏನಾದರೂ ಪೀರಿಯಡ್ಸ್ ಡೇಟ್ ಇತ್ತು ಅಂದರೆ ಹೇಗೆ ಸ್ಕಿಪ್ ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇದ್ದೀನಿ. ಇದೇ ಥರ ವಿಡಿಯೋನ ನಾನು ಮುಂಚೆನೇ ಅಪ್ಲೋಡ್ ಮಾಡಿದ್ದೀನಿ. ಅದಕ್ಕೆ ತುಂಬಾ ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ. ಕೆಲವೊಬ್ಬರಿಗೆ ವರ್ಕ್ ಆಗಲಿಲ್ಲ ಅಂದರೆ ಇದನ್ನು ಟ್ರೈ ಮಾಡಿ. ಅಖಂಡ ದೀಪನ ಯಾಕೆ ಹಚ್ಚುತ್ತೀವಿ ಹೇಳಿ? ನಮ್ಮ ಮನಸ್ಸಲ್ಲಿ ಏನಾದರೂ ಕೆಲವೊಂದು ಆಸೆಗಳಿರ್ತವೆ ಅಲ್ವಾ, ಅದನ್ನು ಆ ತಾಯಿ ಮುಂದೆ ಇಟ್ಬಿಟ್ಟು ಅದನ್ನು ನೆರವೇರ್ಸಮ್ಮ ಅಂತ ಕೇಳ್ಕೊಳ್ಳೋದೇ ಈ ಅಖಂಡ ದೀಪಾರಾಧನೆ. ಇದನ್ನು ಮಾಡ್ತೀವಿ ಅನ್ನುವಾಗ ಪೀರಿಯಡ್ಸ್ ಡೇಟ್ ಏನಾದರೂ ಹತ್ರ ಇತ್ತಂದರೆ ನಮಗೂ ಒಂಥರ ಕಸಿಬಿಸಿ, ದೀಪ ಬೆಳಗೋದಾ ಬೇಡವಾ ಅನ್ನೋ ಟೆನ್ಷನಲ್ಲಿ ಇರ್ತೀವಿ. ಆದರೆ ಇದನ್ನು ಟ್ರೈ ಮಾಡಿ, ಖಂಡಿತ ಪೀರಿಯಡ್ಸ್ ಸ್ಕಿಪ್ ಆಗುತ್ತೆ. ಎಲ್ಲರ ಮನೆಯಲ್ಲೂ ಈ ರೀತಿ ಒಂದು ಉಪ್ಪಿನ ಜಾಡಿ ಇದ್ದೇ ಇರುತ್ತೆ ಅಲ್ವಾ. ಆದಷ್ಟು ಮಣ್ಣು ಅಥವಾ ಈ ರೀತಿ ಪಿಂಗಾಣಿಯಲ್ಲಿ ಉಪ್ಪನ್ನು ಹಾಕಿಡಿ. ಉಪ್ಪನ್ನು ಫಿಲ್ ಮಾಡಿಬಿಟ್ಟು ಈ ರೀತಿ ಯಾವುದಾದ್ರೂ ಒಂದು ಕಾಯಿನ್ ತೊಗೊಂಡ್ಬಿಟ್ಟು ಉಪ್ಪಲ್ಲಿ ನೀಟಾಗಿ ಮುಚ್ಚಿಟ್ಬಿಡಿ. ಈ ರೀತಿ ಇಡೋದ್ರಿಂದ ಪೀರಿಯಡ್ ಸ್ಕಿಪ್ ಆಗುತ್ತೆ. ಇದೇನು ನಾನು ಹೇಳ್ತಾ ಇರೋದಲ್ಲ, ಹಿಂದಿನ ಕಾಲದಿಂದಲೂ ಇದೇ ಥರ ಮಾಡ್ಕೊಂಬರ್ತಾ ಇದ್ರಂತೆ. ನಾನು ಕೂಡ ನನಗೆ ಈ ರೀತಿ ಪೂಜೆಗಳಿದ್ದಾಗ ಅಥವಾ ಹೊರಗಡೆ ಹೋಗಬೇಕು ಅಥವಾ ಎಲ್ಲಾದರೂ ಟ್ರಿಪ್ ಹೋಗ್ತಿದ್ದೀವಿ ಅಂದಾಗ ಇದನ್ನೇ ನಾನು ಕೂಡ ಟ್ರೈ ಮಾಡ್ತೀನಿ. ಒಬ್ಬೊಬ್ಬರಿಗೆ ವರ್ಕ್ ಆಗುತ್ತೆ, ಒಬ್ಬೊಬ್ಬರಿಗೆ ವರ್ಕ್ ಆಗೋದಿಲ್ಲ. ವರ್ಕ್ ಆದರೆ ತುಂಬಾ ಖುಷಿ, ಹಬ್ಬನ ಖುಷಿಯಿಂದ ಆಚರಿಸಿ. ವರ್ಕ್ ಆಗಲಿಲ್ಲ ಅಂದರೆ ಮಿತ್ ಅಂದ್ಕೊಂಡು ಬಿಟ್ಬಿಡಿ. ಯಾವುದೇ ಹೋಮ್ ರೆಮಿಡಿ ಆಗಲಿ, ಈ ರೀತಿ ಟಿಪ್ಸ್ ಆಗಲಿ ನೀವು ಮಾಡಿದರೆ ಮಾತ್ರ ನಿಮಗೆ ಗೊತ್ತಾಗೋದು ಇದು ಟ್ರೂನಾ ಅಥವಾ ಮಿತ್ತ ಅಂತ. ಏನು ಮಾಡ್ದೇ ಕಮೆಂಟ್ ಅಂತ ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ. ಇದ್ರ ಬಗ್ಗೆ ಇನ್ನೂ ತಿಳ್ಕೊಬೇಕು ಅಂದರೆ ಬೇಕಾದ್ರೆ ಮೆಸೇಜ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ನಾನು ಈ ಪೂಜೆಗಳಿದ್ದಾಗ ಈ ರೀತಿ ಖಂಡಿತ ನಾನು ಇದನ್ನು ಮಾಡ್ತೀನಿ. ಆಗಿದೆ ಯಾವಾಗಲೂ ಪೀರಿಯಡ್ಸ್ ಆಗಿ ತೊಂದರೆ ಆಗಿದ್ದಂತೂ ಖಂಡಿತ ಇಲ್ಲ. ಇದು ನಿಮಗೆ ಇಷ್ಟ ಆಗಿದ್ದರೆ ಒಂದೇ ಒಂದು ಹಾರ್ಟ್ ಕಳಿಸಿ. ಬೇರೆಯವ್ರ ಜೊತೆ ಯೂಸ್ಫುಲ್ ಆಗುತ್ತೆ ಅಂದರೆ ಶೇರ್ ಮಾಡಿ. ನಿಮ್ಮ ಪೂಜೆಗಳೆಲ್ಲ ಮುಗ್ದಾದ ನಂತರನೇ ಇದರಲ್ಲಿರೋ ಕಾಯಿನನ್ನು ತೆಗೆದುಬಿಡಿ ಅಷ್ಟೇ. ನಿಮಗೇನಾದರೂ ಇನ್ನೂ ಅನುಮಾನ ಇತ್ತು ಅಂದರೆ ನನ್ನ ಹಳೆ ವಿಡಿಯೋದಲ್ಲಿ ಹೇಳಿದಂತಹ ಅದನ್ನು ಕೂಡ ಟ್ರೈ ಮಾಡಿ, ಇದನ್ನು ಕೂಡ ಟ್ರೈ ಮಾಡಿ. ಒಟ್ಟಿನಲ್ಲಿ ಹಬ್ಬನ ಖುಷಿಯಿಂದ ಮಾಡಿ. ಆದಷ್ಟು ದಸರಾಗೆ 9 ದಿನ ಅಖಂಡ ದೀಪವನ್ನು ಬೆಳಗ್ಬಿಟ್ಟು ಆ ತಾಯಿಯ ಮುಂದೆ ನಿಮ್ಮ ಇಷ್ಟ ಕಷ್ಟಗಳನ್ನೆಲ್ಲ ಹೇಳ್ಕೊಳ್ಳಿ. ಆ ತಾಯಿ ಖಂಡಿತ ನಿಮಗೆ ಒಳ್ಳೇದು ಮಾಡ್ತಾಳೆ. ಧನ್ಯವಾದಗಳು.